ಇಬ್ರು ಮಾತಾಡ್ಬಿಟ್ಟು ಏನಂತ ಹೇಳ್ತೀವಿ ಆಯ್ತಾ? ಆಯ್ತು ಅಂಕಲ್. ಲೋ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು ಮಾತಾಡೋಣ. ಆಯ್ತು ಬಾಸ್. ಈಗ ನಾನು ನಿಮ್ಮೂವರಿಗೂ ಏನನ್ನೋದನ್ನ ಹೇಳ್ತೀನಿ. ಏನ್ ಹೇಳು ಅಚ್ಚು? ಇಲ್ಲಿ ನೋಡಿ, ನಾವು ಇಷ್ಟ ದಿನ ಆಯ್ತು ಕಾಡಲ್ಲಿ ತಿರುಗ್ತಾ ಇದ್ದೀವಿ. ಆಗ್ಲೇ ಹೇಳಿದ ಮಾತೇನೆ, ಇನ್ನವರೆಗೂ ನಾವು ಯಾವ ಮನುಷ್ಯರನ್ನು ನೋಡ್ಲಿಲ್ಲ, ಇವರನ್ನೇ ನೋಡಿದ್ದು. ಹೌದು. ಅದಕ್ಕೆ ನಾವ್ ಇಲ್ಲಿಂದ ಹೋಗೋದಿಕ್ಕೆ ಅವ್ರ ಹತ್ರ ಹೆಲ್ಪ್ ಕೇಳಿದ್ರೆ ಅವ್ರು ಮಾಡಲ್ಲ. ಅದಕ್ಕೆ ಈ ತರ ಹೇಳಿದ್ವಿ ಅಂದ್ರೆ ದುಡ್ಡಿಗೆ ಆಸೆ ಪಟ್ಟು ಮಾಡ್ತಾರಲ್ಲ. ಅದಕ್ಕೆ ಯಾಕಚ್ಚು ಈ ತರ ಸುಳ್ಳು ಹೇಳ್ತಾ ಇದ್ಯಾ? ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ, ನಾವು ಏರ್ ಬಲೂನ್ ಇಂದ ಬಿದ್ವಿ, ನಮ್ಗೆ ಏನು ಆಗ್ಲಿಲ್ಲ, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಹುಡುಕ್ತಾ ಇರ್ತಾರೆ, ನಮ್ಮನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡಿ, ನಾವ್ ಏನಾದ್ರೂ ನಿಮಗೆ ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವ್ರು ಆ ಖುಷಿಯಲ್ಲಿ ಕರ್ಕೊಂಡೋಗಿ ಬಿಡ್ತಾರಲ್ಲ. ಖುಷಿಯಲ್ಲಿ ಬಿಡ್ತಾರಾ? ತಡಿ, ಈಗ ಅವರಿಬ್ರು ಅಲ್ಲೋಗಿ ನಿಂತ್ಕೊಂಡು ಮಾತಾಡ್ತಾ ಇದಾರಲ್ಲ, ನಾವ್ ಹೋಗಿ ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಕೇಳೋಣ, ಆಗ ಗೊತ್ತಾಗತ್ತೆ ನಿಮ್ಗೆ. ಓಕೆ ಬಾಸ್. ಮಕ್ಳು ಹೇಳಿದ ಐಡಿಯಾ ಪ್ರಕಾರ ದುಡ್ಡು ಮಾಡನ್ವಾ, ಇಲ್ಲ ಮಕ್ಕಳನ್ನೇ ತಗೊಂಡೋಗಿ ಬಾಂಬೆ ಪಾರ್ಟಿ ಅವ್ರ ಹತ್ರ ಅದ್ ಮಾರ್ಬಿಡನ್ವಾ? ಲೋ, ಮಕ್ಕಳನ್ನ ಫಸ್ಟ್ ಕಾಡಲ್ಲಿ ನೋಡಿದ ತಕ್ಷಣ ನಾನು ಯೋಚನೆ ಮಾಡಿದ್ದೆ ಅದೇ ಕಣೋ. ಮಕ್ಕಳನ್ನ ಹಂಗೆ ಎತ್ಕೊಂಡೋಗಿ ಬಾಂಬೆ ಪಾರ್ಟಿ ಹತ್ರ ಸೇಲ್ ಮಾಡಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ ಗೊತ್ತಾವನು? ಆದ್ರೆ ಆ ಸಣ್ಣ ಹುಡುಗಿ ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿದೆ ಗೊತ್ತೇನೋ? ಅದು ಒಂದ್ ಮಕ್ಳ, 4 ಮಕ್ಳು, 4 ಮನೆಯಲ್ಲೂ ತುಂಬಾ ದುಡ್ಡಿದೆಯಂತೆ. ಒಳ್ಳೆ ಅಮೌಂಟ್ ನ ಈ ಸಲ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಅಮೌಂಟ್ ಕೇಳ್ಬೇಕು ಅವ್ರ ಹತ್ರ. ಆಯ್ತು ಬಾಸ್, ಹಂಗಂತ ಹೇಳಿದ್ರೆ ಮಕ್ಳ ಹತ್ರ ಒಳ್ಳೆಯವ್ರ ತರ ನಾವು ಆಕ್ಟಿಂಗ್ ಮಾಡ್ಬೇಕು ಬಾಸ್. ತರಿಕೆ ಅದಕ್ಕೆ ಮಕ್ಳು ಹೊಟ್ಟೆ ಹಸು ಅಂತ ಹೇಳಿದಾಗ ನಿನ್ ಕೈಲಿರೋ ಚಿಕನ್ನ ಕಸ್ಕೊಂಡ್ ಕೊಟ್ಟಿದ್ದು ಗೊತ್ತಾ? ಆಗ ಮಕ್ಳಿಗೆ ನಮ್ಮ ಮೇಲೆ ಅವರಿಗೆ ನಂಬಿಕೆ ಬರುತ್ತೆ. ನಾವು ಕೆಟ್ಟವ್ರು ಅಂತ ಅವ್ರಿಗೆ ಅನ್ಕೊಳ್ಬಾರ್ದು ಗೊತ್ತಾ? ಅವ್ರ ಹತ್ರ ಒಳ್ಳೆಯವ್ರ ತರ ಇರ್ಬೇಕು, ಆಗ ನಾವ್ ಹೇಳಿದ ಮಾತೆಲ್ಲ ಕೇಳ್ತಾರೆ. ಹೌದಾ ಬಾಸ್? ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ಲ ಬಾಸ್. ನೀವು ತುಂಬಾ ಒಳ್ಳೆಯವ್ರ ತರ ಚಿಕನ್ ಕೊಡ್ತಾ ಇದ್ದೀರಿ ಅನ್ಕೊಂಡೆ ಬಾಸ್, ಆದ್ರೆ ನನಗೆ ಇನ್ನೂ ತುಂಬಾ ಹೊಟ್ಟೆ ಹಸಿವಾಗ್ತದೆ ಬಾಸ್. ಲೋ, ಸ್ವಲ್ಪ ಹೊಟ್ಟೆ ಹಸುವನ್ನ ತಡ್ಕೊಳ್ಳೋ. ನಾವು ತುಂಬಾ ಹೊತ್ತಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಸರಿಯಾಗಲ್ಲ, ಮಕ್ಕಳಲ್ಲೇ ಇದ್ದಾರೆ. ಬಾ ಹೋಗಿ. ಆಯ್ತು, ನೀವೇನ್ ಹೇಳ್ತೀರಾ ಹಂಗೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾತಾಡೋಣ, ಆಯ್ತಾ? ಆಯ್ತು ಬಾಸ್. ಹೊಟ್ಟೆ ಹಸು ತಡಿಯಕ್ಕಾಗ್ತಾ ಇಲ್ಲ ಬಾಸ್. ನಾನು ಹೋಗಿ ಸ್ವಲ್ಪ ಈ ನದಿಯಲ್ಲಿ ನೀರು ಹೋಗ್ತಾ ಇದೆಯಲ್ಲ, ಕುಡ್ದು ಬರ್ತೀನಿ ಬಾಸ್. ಆಯ್ತು, ಚೆನ್ನಾಗಿ ನೀರು ಕುಡ್ಬಿಟ್ ಬಾ, ಆಯ್ತಾ? ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕ, ನಾಳೆಯಿಂದ ನಾವು ಕೋಟ್ಯಾಧಿಪತಿಗಳು, ಆಯ್ತಾ? ಬೇಕಾಗಿ ತಗೊಂಡ್ ತಿನ್ನೋಣ. ಆಯ್ತು ಬಾಸ್. ಅಚ್ಚು ಸಾರಿ. ಹೌದಚ್ಚು ಸಾರಿ, ಆಯ್ತಾ? ಅಚ್ಚು ಹೌದು, ನೀನು ಹೇಳೋದು ಸರಿನೇ, ನೀನು ಹೇಳಿದ್ದು ಕರೆಕ್ಟ್ ಐತೆ. ನೋಡು, ಅವರು ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಬಾಂಬೆಗೆ ಸೇಲ್ ಮಾಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಪರವಾಗಿಲ್ಲ ರೇಷ್ಮಾ, ಲಿಲ್ಲಿ, ಜೂಲಿ, ನಿಮಗೆ ಹೆಂಗೋ ಗೊತ್ತಾಯ್ತಲ್ಲ. ಆದ್ರೆ ನನ್ಗೆ ಈಗ ಶಾಕ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವ್ ಇಲ್ಲಿಂದ ಹೋಗಕ್ಕಾಗಲ್ಲ, ಹೆಂಗಿದ್ರೆ ಇವ್ರ ಹೆಲ್ಪ್ ಇಂದಾನೆ ಹೋಗ್ಬೇಕು. ನಿಜ ಹೇಳಿದ್ರೆ ಅವರೆಲ್ಲ ಹೆಲ್ಪ್ ಮಾಡಲ್ಲ ಅಂತಂದ್ಬಿಟ್ಟು ಸುಮ್ನೆ ಸುಳ್ಳು ಹೇಳ್ದೆ. ಆದ್ರೆ ಅವ್ರು ನೋಡು, ಅದಕ್ಕೂ ಮುಂಚೆನೆ ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಾಂಬೆಗೆ ಸೇಲ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಹೆದರಿಕೆ ಆಗ್ತಾ ಇದೆ ಈಗ. ಅಚ್ಚು, ನೀನು ಹೆದರ್ಕೋಬೇಡ. ಈಗ ನೀನು ಏನ್ ಹೇಳಿದಿ ಅವ್ರ ಹತ್ರ ಅದೇ ತರನೇ ಹೇಳು, ಆಯ್ತಾ? ಆಯ್ತು, ನೀವು ಹೆದರ್ಕೋಬೇಡಿ ಆಯ್ತಾ? ನಾನು ಏನ್ ಹೇಳ್ತೀನೋ ಅದಕ್ಕೆಲ್ಲ ಅಂತಾನೆ ಹೇಳಿ. ಏನು ಬಾಯ್ ತೆರೆದು ನಿಜ ಹೇಳಕ್ಕೆ ಹೋಗ್ಬೇಡಿ. ಅವರು ಇಲ್ಲಾಂದ್ರೆ ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಾಂಬೆಗೆ ಸೇಲ್ ಮಾಡ್ಬಿಡ್ತಾರೆ, ಆಯ್ತಾ? ಆಯ್ತಚ್ಚು. ಅಚ್ಚು, ಅವರು ಹಿಂದೆ ಬರ್ತಾ ಇದ್ದಾರೆ. ಸರಿ ಸರಿ, ಸೈಲೆಂಟ್ ಆಗಿರಿ. ಸಿಟ್ಟಾಗಿ ಮುಖ ಇಟ್ಕೋಬೇಡಿ, ನಾರ್ಮಲ್ ಆಗಿ ಇಟ್ಕೊಳ್ಳಿ, ಆಯ್ತಾ? ಓಕೆ. ಪುಟ್ಟಿ, ನಾನು ಯೋಚನೆ ಮಾಡಿದೆ, ಏನಂತ ಹೇಳಿದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಇಟ್ಟು ದುಡ್ಡು ಕೇಳೋದು ಅದೆಲ್ಲ ಸರಿ ಬರತ್ತಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾಳೆ ಏನಾದರೂ ಪೊಲೀಸ್ ಗಿಲೀಸ್ ಅಂತ ಬಂದ್ರೆ ನಾವು ಮತ್ತೆ ಜೈಲಿಗೆ ಹೋಗೋದು ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಯಾಕೆ ಈ ಥರ ಕೆಲಸ ಅಂತ ಯೋಚನೆ ಬರ್ತಾ ಇದೆ. ಬೇಡ ಪುಟ್ಟಿ, ನೀವು ಹಿಂಗೆ ಇದ್ಬಿಡಿ ಕಾಡಲ್ಲಿ, ನಾವು ನಮ್ಮ ಕೆಲಸ ನೋಡ್ಕೊಂಡು ಹೋಗ್ತೀವಿ. ಅಂಕಲ್ ಪ್ಲೀಸ್, ಅಂಕಲ್ ನಮ್ಮನ್ನ ಕಿಡ್ನಾಪ್ ಮಾಡಿ ಅಂಕಲ್, ಪ್ಲೀಸ್ ಅಂಕಲ್. ನಮ್ಮ ಅಮ್ಮ ಅಪ್ಪನ ಹತ್ರ ತುಂಬಾ ದುಡ್ಡಿದೆ ಅಂಕಲ್, ನಿಮಗೆ ಬೇಕಾದಷ್ಟು ದುಡ್ಡು ಅವ್ರ ಹತ್ರ ಕೇಳಿ ತಗೊಳ್ಳಿ, ನಮ್ಗೊಂಚೂರು ಕೊಟ್ಟೆ ಸಾಕು ಅಂಕಲ್, ಪ್ಲೀಸ್ ಅಂಕಲ್. ನಮ್ ಫ್ರೆಂಡ್ಸ್ ಹತ್ರ ಬೇಕಾದ್ರೂ ಕೇಳಿ, ಅವ್ರ ಮನೆಯಲ್ಲೂ ತುಂಬಾ ದುಡ್ಡು ಇಟ್ಕೊಂಡಿದ್ದಾರೆ, ಅವರು ಶ್ರೀಮಂತ್ರೆ. ಹೌದು ಅಂಕಲ್. ಅಂಕಲ್ ಅಣ್ಣ, ಹೌದು ಅಣ್ಣ, ನಮ್ಮ ಮಮ್ಮಿ ಡ್ಯಾಡಿ ಇದಾರಲ್ಲ, ಅವ್ರ ಹತ್ರ ತುಂಬಾ ಕೋಟಿಗಟ್ಲೆ ಇಟ್ಕೊಂಡಿದ್ದಾರೆ ಗೊತ್ತಾ? ಮತ್ತೆ ನಮ್ದು ಫ್ಯಾಕ್ಟ್ರಿ ಎಲ್ಲ ಇದೆ ಗೊತ್ತಾ ನಿಮ್ಗೆ? ಫ್ಯಾಕ್ಟ್ರಿನಾ? ಏನ್ ಫ್ಯಾಕ್ಟ್ರಿ? ಅದು ಅದು ಏನ್ ಫ್ಯಾಕ್ಟ್ರಿ? ಅದು ಹೇ ಯು ಅಚ್ಚು, ಯಾಕೆ ನನ್ನನ್ನ ಓದಿತೀಯಾ? ಬಾಯಿ ಮುಚ್ಕೊಂಡು ಬರೇ ದುಡ್ಡಿದೆ ಅಂತ ಹೇಳದ್ ಬಿಟ್ಬಿಟ್ಟು ಫ್ಯಾಕ್ಟ್ರಿ ಇದೆ ಅಂತ ಹೇಳ್ತಾ ಇದ್ಯಾ? ಏನ್ ಫ್ಯಾಕ್ಟ್ರಿ ಹೇಳ್ತೀಯ ಈಗ ಅವ್ರ ಹತ್ರ? ಫ್ಯಾಕ್ಟ್ರಿ ಅಂತ ಯೋಚನೆ ಮಾಡಿದ್ರೆ ಸುಳ್ಳು ಅಂತ ಅನ್ಕೊಳಲ್ವಾ ಅವರು? ಹೌದಲ್ಲ ಅಚ್ಚು, ಸಾರಿ, ನೀನೇ ಏನಾದ್ರೂ ಹೇಳು. ಏನ್ ಫ್ಯಾಕ್ಟ್ರಿ ಪುಟ್ಟಿ? ಫ್ಯಾಕ್ಟ್ರಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಫ್ಯಾಕ್ಟ್ರಿ ಇದೆಯಾ ಇಲ್ವಾ? ಸುಳ್ಳು ಹೇಳ್ತಾ ಇದೀಯಾ?
ಅಂಕಲ್, ಏನ್ ಗೊತ್ತಾ ನಿಮ್ಗೆ, ಅವರಿಗೆ ತುಂಬಾ ಫ್ಯಾಕ್ಟರಿ ಇದೆ. ಆದ್ರೆ ಏನ್ ಫ್ಯಾಕ್ಟರಿ ಅಂತ ಅವಳಿಗೆ ಗೊತ್ತಿಲ್ಲ. ನನಗೆ ಗೊತ್ತಿರಂಗೆ ಅವರಿಗೆ ಯಾವ್ದೋ ಆಯಿಲ್ ಫ್ಯಾಕ್ಟರಿ ಒಂದಿದೆ, ಮತ್ತೆ ಇನ್ನೊಂದು ಯಾವ್ದೋ ಇದೆ, ಅದು ನನಗೆ ಗೊತ್ತಿಲ್ಲ ಅಂಕಲ್. ಹೌದಾ, ಆಯಿಲ್ ಫ್ಯಾಕ್ಟರಿ ಇದೆಯಾ? ಬೇರೆ ಯಾವ ಫ್ಯಾಕ್ಟರಿ ಇದೆ? ಇನ್ನೊಂದು ಸೋಪಿಂಗ್ ಫ್ಯಾಕ್ಟರಿ ಇದೆ. ಓ, ಸೋಪಿಂಗ್ ಫ್ಯಾಕ್ಟರಿ. ಹಂಗಂದ್ರೆ ಘಮ ಘಮ ಅಂತ ಇರತ್ತೆ. ಹೌದು ಅಂಕಲ್, ಘಮ ಘಮ ಅಂತ ಇರತ್ತೆ. ಲೋ, ಏನು ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ನಾನೇನೋ ಲಕ್ಷಗಟ್ಲೆ ದುಡ್ಡು ಸಿಗತ್ತೆ ಅನ್ಕೊಂಡೆ. ಇದು ಲಕ್ಷ ಅಲ್ಲ, ಇಲ್ಲ ಕಣೋ, ಕೋಟಿಗಟ್ಲೆ ಹೋಗತ್ತೆ ಕಣೋ. ಈ 4 ಮಕ್ಕಳಲ್ಲಿ ಆ ಒಂದು ಹುಡುಗಿ ಇದೆಯಲ್ಲ, ಫ್ಯಾಕ್ಟ್ರಿದು ಓನರ್ ಮಗಳು, ಆ ಹುಡುಗಿನ ಮಾತ್ರ ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕು ಕಣೋ. ಯಾಕಂದ್ರೆ ಅದು ಒಂದೇ ಒಂದು ಹುಡುಗಿ ಕೋಟಿಗಟ್ಲೆ ಸಿಗತ್ತೆ ಕಣೋ ಅವ್ರ ಹತ್ರ ದುಡ್ಡು. ಆಯ್ತು ಬಾಸ್, ನೀವೇನ್ ಹೇಳ್ತೀರಾ ಹಂಗೆ ಮಾಡ್ತೀನಿ. ಅಂಕಲ್, ಏನ್ ಅಂಕಲ್, ನೀವೇನು ಉತ್ತರನೇ ಕೊಡ್ತಾ ಇಲ್ಲ. ನಿಮ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಅಂಕಲ್. ಪ್ಲೀಸ್ ಅಂಕಲ್, ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಪ್ಲೀಸ್. ಎದ್ದ ಪುಟ್ಟಿ ಮೇಲೆ. ಸರಿ ಸರಿ ಆಯ್ತು. ಏನೋ ನೀನ್ ಇಷ್ಟು ಸಲ ಕಾಲಿಗೆ ಬಿದ್ದು ಕೇಳೋದ್ರಿಂದ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಆಯ್ತಾ? ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ಎದ್ದ ಪುಟ್ಟಿ ಮೇಲೆ. ಹಿಂಗಾದ್ರೂ ಮಾಡಿ ಅಪ್ಪ ಅಮ್ಮ ಹತ್ರ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಎದ್ದ ಪುಟ್ಟಿ, ಬಹಳ ಹೊತ್ತು ಕಾಲಿಗೆ ಬಿದ್ದಿದ್ಯಾ ಪಾಪ, ಎದ್ದ ಮೇಲೆ. ಆಯ್ತು ಅಂಕಲ್. ಅಂಕಲ್, ನಮ್ಮನ್ನ ಈಗ ಹೆಂಗೆ ಕರ್ಕೊಂಡು ಹೋಗ್ತೀರಾ ನೀವು? ಅದೆಲ್ಲ ಏನು ಟೆನ್ಷನ್ ಮಾಡ್ಕೊಂಬೇಡ ಪುಟ್ಟಿ, ನಾವಿಲ್ಲಿ ಬೋಟಲ್ಲೇ ಬಂದಿದೀವಿ. ನಿಮ್ಮನ್ನ ಬೋಟಲ್ಲಿ ಕರ್ಕೊಂಡು ಹೋಗ್ತೀವಿ. ವಾವ್, ಬೋಟಾ? ಹೌದು ಪುಟ್ಟಿ. ಸರಿ, ಹಿಂಗೆ ನಡ್ಕೊಂಡು ಹೋಗೋಣ, ನಡೀರಿ. ಓಕೆ ಬಾಸ್. ಏನೋ ಅಲ್ಲ ಬಾಸ್, ನೀವೊಂಚೂರು ಯೋಚನೆ ಮಾಡಿದ್ರಾ? ಏನೋ ಅಲ್ಲ ಬಾಸ್, ನಾವೇ ಕಾಗೇಹಳ್ಳಿಯಿಂದ ಗೋವಾ ಕಾಡಿಗೆ ಬರೋದಕ್ಕೆ ಇಷ್ಟು ದಿನ ತಗೊಂಡಿದೆ. ಈ ಮಕ್ಕಳು ಕಾಗೇಹಳ್ಳಿಯಿಂದ ಈ ಕಾಡಿಗೆ ಹೆಂಗ್ ಬಂದ್ರಂತ ನೀವು ಯೋಚನೆ ಮಾಡಿದ್ರಾ ಬಾಸ್? ಲೋ, ಹೌದು ಕಣ, ಅದೇಂಗೆ ಈ ಮಕ್ಕಳು ಈ ಕಾಡಿಗೆ ಬಂದಿದ್ದಾರೆ ಅಲ್ಲಿಂದ? ಬಾಸ್, ನನಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ ಬಾಸ್. ಲೋ, ಅದೆಲ್ಲ ಏನಿಲ್ಲ, ಏನು ನೀ ತಲೆ ಕೆಡ್ಸ್ಕೊಂಬೇಡ. ಮಕ್ಕಳ ಹತ್ರನೇ ಕೇಳಿದ್ರಾಯ್ತು, ಅದೆಂಗಾದ್ರೂ ಮಾಡಿ ಬಂದಿರ್ತಾರೆ. ಹಂಗೆ ಮಕ್ಕಳೆಲ್ಲ ಸುಳ್ಳು ಹೇಳಲ್ಲ ಕಣೋ. ಬಾ ಹೋಗೋಣ. ಆಯ್ತು ಬಾಸ್, ನೀವ್ ಹೇಳಿದ್ರೆ ಎಲ್ಲ ಸರಿ ಇರತ್ತೆ ಬಾಸ್. ನಡೀರಿ ಬಾಸ್, ಹೋಗೋಣ. ಅಚ್ಚು, ಇವ್ರನ್ನ ನಂಬಿ ಇವ್ರೊಟ್ಟಿಗೆ ಹೋಗ್ಬೋದಾ? ಇಲ್ಲಿ ನೀನೇನು ತಲೆ ಕೆಡ್ಸ್ಕೋಬೇಡ, ಆಯ್ತಾ? ಮೊದ್ಲು ನಾವ್ ಈ ಕಾಡ್ ಬಿಟ್ಟು ಹೋಗ್ಬೇಕು, ಗೊತ್ತಾ? ನಮ್ಗಂತೂ ಈ ಕಾಡ್ ಬಿಟ್ಟು ಹೋಗೋದಕ್ಕೆ ಹೆಂಗಂತ ಗೊತ್ತಾಗ್ತಾನೆ ಇಲ್ಲ. ಇಷ್ಟು ದಿನ ತಿರುಗ್ತಾ ಇದೀವಿ, ಮತ್ತೆ ಮತ್ತೆ ಬರೀ ಈ ಕಾಡಲ್ಲೇ ತಿರುಗ್ತಾ ಇದೀವಿ. ಈ ಕಳ್ಳರಿಗೆ ಎಲ್ಲಿ ದಾರಿ ಇದೆ, ಹೆಂಗೆ ಈ ಕಾಡ್ ಬಿಟ್ಟು ಹೊರಗಡೆ ಹೋಗ್ಬೇಕು ಅದೆಲ್ಲ ಗೊತ್ತಿರುತ್ತೆ, ಗೊತ್ತಾ? ಹೌದಚ್ಚು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವ್ ಯಾವಾಗ್ಲೂ ನಾರ್ಮಲ್ ಆಗಿರೋ ಹಂಗೆ ಕ್ಯಾಶುಯಲ್ ಆಗಿರಿ, ಆಯ್ತಾ? ಅವ್ರನ್ನ ನೋಡಿ ಹೆದರ್ಕೊಳ್ಳೋದು ಆತರ ಎಲ್ಲ ಮಾಡ್ಬೇಡಿ. ಯಾಕಂತ ಹೇಳಿದ್ರೆ ಅವ್ರು ನಮ್ಮನ್ನ ನೋಡ್ತಾನೆ ಇರ್ತಾರೆ, ಮತ್ತೆ ನಾವು ಮಾತಾಡೋದು ಅದನ್ನೆಲ್ಲ ಕೇಳಿಸ್ಕೊಂಡ್ರು ಅಂದ್ರೆ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ಆಯ್ತಾ? ನಾವು ಕ್ಯಾಶುಯಲ್ ಆಗಿರಂಗಿರ್ಬೇಕು. ನಾವೇ ತಾನೇ ಈಗ ಅವ್ರನ್ನ ಕಿಡ್ನಾಪ್ ಮಾಡಿ ಅಂತ ಹೇಳ್ತಾ ಇರೋದು, ಹಂಗಿರ್ಬೇಕು. ಅವ್ರು ನಮ್ಮನ್ನ ಕಿಡ್ನಾಪ್ ಮಾಡಿ ನಾವು ಹೆದರ್ಕೊಳ್ಳಂಗಿರ್ಬಾರ್ದು, ಗೊತ್ತಾಯ್ತಾ? ಆಯ್ತು ಅಚ್ಚು. ಅಚ್ಚು, ನೀನೇನು ಇಷ್ಟು ಎಲ್ಲ ಯೋಚನೆ ಮಾಡ್ತೀಯಾ? ತಲೆ ಚೆನ್ನಾಗಿ ಓಡಿಸ್ತೀಯಾ ನೀನು? ಅದೆಲ್ಲ ಮತ್ತೆ ಮಾತಾಡ್ಕೊಳ್ಳೋಣ, ಅವ್ರು ಬಂದ್ಬಿಡ್ತಾರೆ. ಮೊದ್ಲು ಇಲ್ಲಿಂದ ಹೋಗೋಣ ಬನ್ನಿ, ಅವ್ರು ಹೇಳಿರಲ್ಲ ಇದೇ ದಾರಿಯಲ್ಲಿ ಹೋಗಿ ಅಂತ. ಆಯ್ತು ಅಚ್ಚು. ಮತ್ತೆ ಇನ್ನೊಂದು, ಅವ್ರಲ್ಲಿ ಬರೋಂಗ್ ಕಾಣ್ತಾ ಇದೆ, ಏನ್ ಗೊತ್ತಾ? ದೇವರನ್ನ ಬೇಡ್ಕೊಂಡೇ ಇರಿ ಮನ್ಸಲ್ಲಿ, ಆಯ್ತಾ? ನಮ್ಮನ್ನ ದೇವ್ರು ಕಾಪಾಡ್ತಾನೆ. ಆಯ್ತು ಅಚ್ಚು. ಪ್ರೀತಿ ಆಗಿದ್ದಾಗೋಯ್ತು, ಅದನ್ನೇ ನೆನ್ಸ್ಕೊಂಡು ಕುತ್ಕೊಂಡಿದ್ರೆ ಹೆಂಗೆ ಹೇಳಿ ನೋಡೋಣ. ಇರಂತ ಒಂದೇ ಹುಡುಗಿನಾದ್ರೂ ಚೆನ್ನಾಗಿ ಸಾಕ್ಬೇಕು. ಅನು ಎಲ್ಲಿ ಎಕ್ಸಾಮ್ ಬರೆಯಕ್ ಹೋದ್ಲಾ? ಹೌದು ರೀ, ಎಕ್ಸಾಮ್ ಬರೆಯಕ್ ಹೋಗಲ್ಲ ಅಂತ ಹೇಳಿದ್ಲು. ನಾನೇ ಇರ್ಲಿ ಅನ್ನೋ ಅದನ್ನ ಯೋಚನೆ ಮಾಡ್ತಾ ಇದ್ರೆ ಆಗಲ್ಲ, ಹೋಗಿ ಎಕ್ಸಾಮ್ ಬರ್ಬಾ ಅಂತ ಹೇಳಿ ಕಳ್ಸ್ಕೊಟ್ಟೆ. ನಿನ್ನೆ ರಾತ್ರಿ ಇನ್ಸ್ಪೆಕ್ಟರ್ ಸರ್ ಫೋನ್ ಮಾಡಿದ್ರು ಸ್ವೀಟಿ. ಏನಂತ ರೀ? ಏನಂತ ಏನಂತ ಹೇಳಿ, ಏನಂತ ಫೋನ್ ಮಾಡಿದ್ರು ಹೇಳಿ. ಶಾಕ್ ಆಗ್ಬೇಡ ಸ್ವೀಟಿ, ನೀನ್ ಅನ್ಕೊಳ್ಳೋಂಗೆ ಮಕ್ಳೆಲ್ಲ ಏನು ಸಿಗ್ಲಿಲ್ಲ. ಅವ್ರು ಫೋನ್ ಮಾಡಿದ್ ಏಕಂತ ಹೇಳಿದ್ರೆ, ಆ ಏರ್ ಬಲೂನ್ ನೋಡ್ಸ್ಕೊಂಡು ಹೋದ್ನಲ್ಲ, ಅವ್ನ್ ಸಿಕ್ಕಿದಾನೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದ್ರು. ಅದಕ್ಕ ಫೋನ್ ಮಾಡಿದ್ರು, ನನ್ ಮಕ್ಳೆಲ್ಲ ಸಿಕ್ಬಿಟ್ರು ಅನ್ಕೊಂಡ್ಬಿಟ್ಟೆ. ನಾನು ಹಂಗೆ ಅನ್ಕೊಂಡ್ಬಿಟ್ಟೆ ಸ್ವೀಟಿ. ಆ ಸರ್ ಫೋನ್ ಮಾಡಿದಾಗ ಮಕ್ಳೆಲ್ಲ ಸಿಕ್ಬಿಟ್ರು ಅಂತ ಅಂದ್ಬಿಟ್ಟು ಮತ್ತೆ ಸರ್ ಹೇಳಿದ್ರು, ಇಲ್ಲ ಸರ್ ಆ ಥರ ಎಲ್ಲ ಏನಿಲ್ಲ, ಈ ತರ ಈ ಏರ್ ಬಲೂನ್ ಡ್ರೈವ್ ಮಾಡಿದ್ನಲ್ಲ ಅವ್ನ್ ಸಿಕ್ಕಿದಾನೆ ಅಂತ ಅಂದ್ಬಿಟ್ಟು. ಅವ್ನ್ ಸಿಕ್ಕಿದ್ರೆ ನಮ್ಗೆ ಏನ್ರಿ, ಅವ್ನ್ ಸಿಗ್ಲಿಲ್ಲ ಅಂದ್ರೆ ನಮ್ಗೇನು? ನಮ್ ಮಕ್ಳು ಹೋದವ್ರು ತಾನೇ. ನಮ್ ಮಕ್ಳೇನ್ ತಿರುಗಿ ಬರ್ತಾರ ಅವನನ್ನ ಹಿಡಿದ್ರೇನು?
ಇದೇ ಮಾತನ್ನ ಇನ್ಸ್ಪೆಕ್ಟರ್ ಸರ್ ಹತ್ರ ನಾನು ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಮನ್ಸು ಹಂಗಿರ್ಬೋದು, ಆದ್ರೆ ನಾವು ಕಾನೂನಿನ ಪ್ರಕಾರ ನಾವು ಮಾಡೋ ಕೆಲಸ ಮಾಡ್ಬೇಕಲ್ಲ ಸರ್ ಅಂತ ಹೇಳಿದ್ರು. ಅವ್ನು ಹಿಡಿದು ಕೇಳಿದ್ದಕ್ಕೆ ಅವನು ರಿಪೇರಿ ಇರುವಂತ ಏರ್ ಬಲೂನ್ನ ಡ್ರೈವ್ ಮಾಡಿದ್ದಾನೆ ಸ್ವೀಟಿ, ಹಂಗಾಗಿ ಅದು ಕಟ್ಟಾಗಿ ಮೇಲಿಂದ ಮಕ್ಕಳು ಬಿದ್ದಿರೋದು. ಇವನಿಗೆ ಹೆಂಗೋ ಗೊತ್ತಿದೆ ಅದು ರಿಪೇರಿ ಇದೆ ಅಂತ, ಅದಕ್ಕೆ ಅವ್ನು ಹುಷಾರಾಗಿ ಅವ್ನು ಎಸ್ಕೇಪ್ ಆಗ್ಬಿಟ್ಟ. ಇಷ್ಟ ದಿನ ಅವನೆಲ್ಲೆಲ್ಲೋ ಹೋಗಿ ಬಚ್ಚಿಟ್ಕೊಳ್ತಾ ಇದ್ದ, ಹೆಂಗೋ ಕಂಡು ಹಿಡಿದ್ಬಿಟ್ವಿ ಅಂತ ಹೇಳಿದ್ರು ಸರ್. ಅವನನ್ನು ಹೇಳಿ ಎಲ್ಲ ಏನು ತಪ್ಪಿಲ್ಲ ರೀ, ನಮ್ಮ ಮೇಲೆ ತಪ್ಪಿರೋದು. ಅವತ್ತು ನಾವು ಮಕ್ಕಳೊಟ್ಟಿಗೆ ಹೋಗಿರ್ಬೇಕು, ಇಲ್ಲಾಂದ್ರೆ ನಮ್ಮ ಏರ್ ಬಲೂನ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿರ್ಬೇಕು. ಅದು ಇಲ್ಲಾಂದ್ರೆ ನಾವು ಏರ್ ಬಲೂನ್ಗೆ ಹೋಗಿರ್ಬಾರ್ದಾಗಿತ್ತು. ಎಲ್ಲ ಹಿಂಗಾಗತ್ತಂತ ಯಾರಿಗ್ ಗೊತ್ತು. ಹೌದು, ರಾತ್ರಿ ಅನು ಯಾಕೆ ಒದ್ದಾಡ್ತಾ ಇದ್ಲು? ಅದ ರಾತ್ರಿ ಕನ್ಸ್ ಬಂತಂತೆ ರೀ. ಅವಳು ಕನ್ಸಲ್ಲಿ ಎದ್ದು ಮಾತಾಡ್ತಾ ಇದ್ಲು. ನಾನೇ ಮಲ್ಗೋನು ಅಂತ ಅಂದ್ಬಿಟ್ಟು ಮಲಸ್ದೆ. ಮತ್ತೆ ಬೆಳಗ್ಗೆ ಎದ್ದು ಹೇಳಿದ್ಲು, ಅಮ್ಮ ಕನ್ಸಲ್ಲಿ ಅಚ್ಚು, ಜೂಲಿ, ರೇಷ್ಮಾ ಮತ್ತೆ ಲಿಲ್ಲಿ 4 ಜನನು ಮನೆ ಮುಂದೆ ಬಂದು ನಿಂತ್ಕೊಂಡಿದಾರಮ್ಮ ಅಂತ ಹೇಳಿದ್ಲು. ಅದಕ್ಕೆ ಹೌದಾನು, ಅದೆಲ್ಲ ಹಂಗೆ ನಾವು ನೆನ್ಸ್ಕೊಂಡ್ ಮಲ್ಗದೆ ಕನ್ಸಾಗಿ ಬರೋದು. ಬಿಡು ನೀನ್ ಹೋಗು ಸ್ಕೂಲಿಗೆ ಅಂತ ಅಂದ್ಬಿಟ್ಟು ಕಳ್ಸ್ಕೊಟ್ಟೆ. ಸರಿ, ಏನ್ ಮಾಡೋದು ಸ್ವೀಟಿ, ಮಗಳನ್ನ ಮರೆಯಕ್ಕಾಗಲ್ಲ. ಆದ್ರೆ ನಾವು ಮಾಡೋಂತ ಕೆಲಸ ಮಾಡ್ತಾನೆ ಇರ್ಬೇಕಲ್ಲ. ಇನ್ನೊಂದ್ ಮಗಳು ಇದ್ದಾಳೆ, ಅವಳನ್ನಾದ್ರೂ ಸರಿಯಾಗಿ ಕರೆಕ್ಟ್ ಆಗಿ ಸಾಕ್ಬೇಕು. ಹೌದು ರೀ. ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ನ ಮಿಸ್ ಮಾಡದೆ ನೋಡಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಅದೇ ಲೈಕ್ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೇನೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.